ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಿತ್ರ ಬಿಡುಗಡೆಗೆ 2 ದಿನ ಬಾಕಿ ಉಳಿದಿದೆ. ಸಿನಿಮಾ ಬಗ್ಗೆ ನಿತ್ಯ ಒಂದಲ್ಲೊಂದು ಹೊಸ ಮಾಹಿತಿ ಹರಿಬಿಡ್ತಿದೆ ಚಿತ್ರತಂಡ. ಈಗ ಯಶ್ ಅಚ್ಚರಿಯ ವಿಚಾರವೊಂದನ್ನ ಹೇಳಿಕೊಂಡಿದ್ದಾರೆ. ಅದೇನೆಂದ್ರೆ ಕೆಜಿಎಫ್ ಚಿತ್ರವನ್ನ ಮೊದಲ ಬಾರಿಗೆ ನೋಡಿದ್ದ ಬಾಲಿವುಡ್ ಖ್ಯಾತ ಸಿನಿಮಾ ಹಂಚಿಕೆದಾರ ಹಾಗೂ ರವೀನಾ ಟಂಡನ್ ಪತಿ ಅನಿಲ್ ತಡಾನಿ ವಾಟ್ ದ ಹೆಲ್ ಇಸ್ ದಿಸ್ ಅಂತ ಉದ್ಗಾರ ತೆಗೆದಿದ್ರಂತೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಯಶ್ ಈ ವಿಚಾರ ಬಹಿರಂಗ ಮಾಡಿದ್ದಾರೆ. ಮೊದಲ ಬಾರಿಗೆ ಕೆಜಿಎಫ್ ಚಿತ್ರವನ್ನ ನೋಡಿದ ಅನಿಲ್ ತಡಾನಿ ಸಖತ್ ಎಕ್ಸೈಟ್ ಆಗಿದ್ರು ಅನ್ನೋದು ಯಶ್ ಮಾತು. ಸಿನಿಮಾ ಮುಗಿದ ತಕ್ಷಣ ಅವರ ಬಾಯಿಂದ ಬಂದಿದ್ದು ವಾಟ್ ದ ಹೆಲ್ ಇಸ್ ದಿಸ್ ಅನ್ನೋ ಉದ್ಗಾರ. ಈ ಸಿನಿಮಾ ನೋಡಿದ ಅನಿಲ್ ತಡಾನಿ ತುಂಬಾ ಖುಷಿ ಪಟ್ಟಿದ್ರು. ನಮ್ಮ ಹಿನ್ನೆಲೆ ವಿಚಾರಿಸಿದ್ರು. ಅಲ್ಲಿನ ಮಾರ್ಕೆಟಿಂಗ್ ತಂಡದವರಂತೂ ತುಂಬಾ ಸಂತಸಗೊಂಡಿದ್ರು. ಅವರಿಗೆ ಗೊತ್ತಿಲ್ಲದೆ ಎಕ್ಸೈಟ್ಮೆಂಟ್ ನಲ್ಲಿ ವಾಟ್ ದ ಹೆಲ್ ಇಸ್ ದಿಸ್ ಅನ್ನೋ ವಾಕ್ಯ ಅವರ ಬಾಯಿಂದ ಬಂದಿತ್ತು ಅಂದಿದ್ದಾರೆ ಯಶ್. ಅಚ್ಚರಿ ಅಂದ್ರೆ ಕೆಜಿಎಫ್ ನೋಡಿದ ನಂತರದಲ್ಲಿ ಫರಾನ್ ಅಖ್ತರ್ ಅವರ ತಂಡ ಸಿನಿಮಾ ಹೊಗಳುವುದು ಮಾತ್ರವಲ್ಲ, ಅಲ್ಲಿದ್ದವರಿಗೆ ಕರೆದು ಸಿನಿಮಾ ತೋರಿಸ್ತಿತ್ತಂತೆ. ಅಲ್ಲಿದ್ದವರೆಲ್ಲ ಈ ಸಿನಿಮಾವನ್ನ ಹಾಲಿವುಡ್ ಸಿನಿಮಾಕ್ಕೆ ಹೋಲಿಕೆ ಮಾಡ್ತಿದ್ರು ಅಂತ ಯಶ್ ಖುಷಿಯಾದ್ರು. ಕೆಜಿಎಫ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆ ಬಂದಿದ್ದಕ್ಕೆ ಚಿತ್ರತಂಡದ ಖುಷಿ ಹೆಚ್ಚಿಸಿದೆ. ಅಷ್ಟೇ ಅಲ್ಲ, ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಮೂಡಿಸಿದೆಯಂತೆ. ಯಶ್ ಮುಂಬೈನಲ್ಲೂ ಕನ್ನಡ ಪ್ರೇಮ ಮೆರೆದಿದ್ದಾರೆ. ನಾನು ಮುಂಬೈಗೆ ಹೋದಾಗ ಎಲ್ಲರೂ ಕನ್ನಡ ಮೂವಿ ಅಂತ ಉಚ್ಚಾರ ಮಾಡ್ತಿದ್ರು. ಅದು ಕನ್ನಡ ಅಲ್ಲ, ಕನ್ನಡ ಅಂತ ಸರಿಯಾಗಿ ಹೇಳಿಕೊಟ್ಟಿದೆ. ಕನ್ನಡ ಸಿನಿಮಾ ಅಂತ ಹೇಳೋದು ಒಂದೇ, ಹಿಂದಿ ಚಿತ್ರಕ್ಕೆ ಹಿಂದ್ ಚಿತ್ರ ಅಂತ ಹೇಳೋದು ಒಂದೇ ಎಂದಿದೆ. ಈ ವಿಚಾರವನ್ನ ಅನೇಕರು ಕಲಿತರು. ಅದು ಖುಷಿಯ ವಿಚಾರ ಎಂದರು ಯಶ್. ಪ್ರಶಾಂತ್ ನೀಲ್ ನಿರ್ದೇಶನವಿರೋ ಕೆಜಿಎಫ್ ಚಿತ್ರವನ್ನ ಫರಾನ್ ಅಖ್ತರ್ ಹಾಗೂ ಅನಿಲ್ ತಡಾನಿ ಹಿಂದಿಯಲ್ಲಿ ಹಂಚಿಕೆ ಮಾಡುವ ಹಕ್ಕನ್ನ ಪಡೆದುಕೊಂಡಿದ್ದಾರೆ. ಡಿಸೆಂಬರ್ 21ರಂದು ಸಿನಿಮಾ 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ನೀವು ಈ ಸಿನಿಮಾವನ್ನ ನೋಡ್ಲಿಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಜಿಎಫ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಸುದ್ದಿನ ಈಗಲೇ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.